ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತಿನ ವಿಷಯ ಮಕ್ಕಳ ಬಗ್ಗೆ ಮಾತಾಡೋಣ. ಮಕ್ಕಳು ಚಿಕ್ಕವರಿರುವಾಗ ಯೂಶ್ವಲಿ ಒಂದು ಪ್ರಶ್ನೆಯನ್ನು ಕಾಮನ್ನಾಗಿ ಎಲ್ಲರೂ ಕೇಳ್ತಾರೆ, ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂದ್ಕೊಂಡಿದೀಯಾ ಅಂತ. ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಎಕ್ಸ್ಪೋಜರ್ ಇರುತ್ತೋ ಅದನ್ನು ಅವರು ಹೇಳ್ತಾರೆ. ಎಕ್ಸಾಂಪಲ್, ಅವ್ರು ಸ್ಕೂಲ್ಗೆ ಹೋಗ್ತಾರಾ, ಟೀಚರ್ ಆಗ್ತೀನಿ ಅಂತಾರೆ. ಮನೆಯಲ್ಲಿ ಟೀಚರ್ ಇದ್ದಾರಾ, ಟೀಚರ್ ಆಗ್ತೀನಿ ಅಂತಾರೆ. ಬ್ಯಾಂಕ್ಗೆ ಹೋಗ್ತಾರಾ, ಬ್ಯಾಂಕವ್ನು ಆಗ್ತೀನಿ ಅಂತಾರೆ. ಇಲ್ಲ ಇಂಜಿನಿಯರ್ ಇದ್ದಾರಾ, ಇಂಜಿನಿಯರ್ ಆಗ್ತೀನಿ ಅಂತಾನೆ. ಇಲ್ಲ ಟಿ ವಿಲಿ ನೋಡ್ತಾರಾ, ಆ ಥರ ಆಗ್ಬೇಕು ಅನ್ಕೋತಾರೆ. ಯಾವುದಕ್ಕೆ ಎಕ್ಸ್ಪೋಜರ್ ಇರುತ್ತೋ ಅದನ್ನ ಆಗ್ತೀನಿ ಅಂತಾರೆ. ಅದನ್ನ ಬಿಟ್ಟು ಇನ್ನೇನು ಅಂತಾರ ಅಂದ್ಕೋತಾರೆ ರೀ. ಒಂದು ನಿಮಿಷ ಇರಿ, ಹೇಳ್ತೀನಿ. ಮಕ್ಕಳಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅವ್ರಿಗೆ ಚೆನ್ನಾಗಿರುತ್ತೆ, ಇಮ್ಯಾಜಿನೇಷನ್ ಗುಡ್ ಇರುತ್ತೆ, ಒಳ್ಳೆ ಥಿಂಕ್ ಮಾಡ್ತಾರೆ. ನಮ್ಮ ಥರ ಇರಲ್ಲ, ಬೌಂಡ್ರೀಸ್ ಹಾಕ್ಕೊಂಡಿರಲ್ಲ, ಕಂಟ್ರೋಲ್ಡ್ ಇರಲ್ಲ, ಚೆನ್ನಾಗಿರ್ತಾರೆ, ಗುಡ್ ಥಿಂಕಿಂಗ್ ಇರುತ್ತೆ. ಹೆಂಗೆ ಗೊತ್ತಾ, ಇವಾಗ ಯಾರೋ ಒಬ್ಬರು ಹಕ್ಕಿ ಥರ ನಾನು ಹಾರ್ಬೋದಾ ಅಂತ ತಲೆನಲ್ಲಿ ಪ್ರಶ್ನೆ ಕೇಳ್ಕೊಂಡಿರೋದಕ್ಕೆ ವಿಮಾನ ಕಂಡಿಡಿದ್ರು. ಎಲ್ಲರೂ ಪ್ರಶ್ನೆ ಕೇಳ್ಕೊಂಡ್ರೆ, ಆ್ಯಪಲ್ ಯಾಕೆ ನನ್ನ ತಲೆನ ಮೇಲೆ ಬಿತ್ತು ಅಂತ, ಯಾಕೆ ಹಾರೋಗ್ಲಿಲ್ಲ ಅಂತ, ಅದಕ್ಕೆ ಗ್ರಾವಿಟಿ ಇದೆ ಅಂತ ಗೊತ್ತಾಯಿತು, ರೀಡಿಸ್ಕವರ್ ಮಾಡಿದರು. ಈ ಥರ ಎಲ್ಲ ವಿಷಯನೂ ಗೊತ್ತಾಗಬೇಕಾದ್ರೆ ನಾವು ಮಕ್ಕಳ ಥರನೇ ಯೋಚನೆ ಮಾಡಬೇಕು ಅಲ್ವಾ. ವಿಷಯ ಏನಂದರೆ, ಈ ಪ್ರಶ್ನೆ ನನ್ನ ಮಗನಿಗೂ ಕೇಳಿದರು. ಅದಕ್ಕೆ ಅವನೇನಂದ ಗೊತ್ತಾ, ಈ ಜಗತ್ತಲ್ಲಿ ಏನೇನಾಗ್ಬೋದು ಹೇಳಿ, ಅದೆಲ್ಲ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಉತ್ತರ ಕೊಟ್ಟ. ಆ ಮನೆಯಲ್ಲಿ ಎಲ್ಲರೂ ನಕ್ಬಿಟ್ರು. ರಿಲೇಟಿವ್ಸ್ ಮನೆಗೆ ಹೋದಾಗ ಕೇಳಿದ ಪ್ರಶ್ನೆ ಇದು. ಆದರೆ ನಾನು ನಗಲಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ಇವನು ಈ ಥರ ಎಲ್ಲ ಏನಾದರೂ ಮನಸ್ಸಿಗೆ ಕಂಡಾಗೆ ಉತ್ತರ ಕೊಡ್ತಾನೆ ಅಂತ. ಅವ್ನು ಚಿಕ್ಕವನಿದ್ದಾಗ 1 ವರ್ಷ ಆಗಿತ್ತೇನೋ, ಅವಾಗ ಕೊರೋನಾ ಲಾಕ್ಡೌನ್ ಇತ್ತು. ಅವ್ನು ಹೊರಗಡೆ ತೋರಿಸ್ಬೇಕಂದ್ರೆ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಮಂಚದ ಮೇಲೇನೋ ಇಲ್ಲ ಅಂದರೆ ಕುರ್ಚಿ ಮೇಲೇನೋ ನಿಲ್ಲಿಸ್ಕೊಂಡು ಹೊರಗಡೆ ಕಿಟಕಿನಲ್ಲಿ ತೋರಿಸ್ಬೇಕಿತ್ತು, ಬೇರೆ ಆಪ್ಷನ್ ಇರಲಿಲ್ಲ. ಅವ್ನು ಮಂಚದಲ್ಲಿ ತುದಿಗೆ ನಿಂತ್ಕೊಂಡು ಹೊರಗಡೆ ಕಿಟಕಿನಲ್ಲಿ ಇಣಿಕಿ ನೋಡುವಾಗ ಅವನಿಗೆ ಎಷ್ಟೋ ಸಲ 2 ಕಾಲಲ್ಲಿ ನಿಂತ್ಕೊಂಡ್ರೂ ಕಾಣ್ತಿರ್ಲಿಲ್ಲ ಪಾಪ. ಒಂದು ಕಾಲಲ್ಲಿ ಈಗ ಎತ್ತಿಟ್ಕೊಂಡು ಬಗ್ಗಿ ನೋಡಬೇಕಾಗಿತ್ತು. ಆ ಥರ ನಿಂತ್ಕೊಂಡು ಅದಕ್ಕೆ ಆ ಮಂಚನೇ ಮುರಿದೋಗಿದೆ ಅಂತ ಅವ್ನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅದಕ್ಕೊಂದು ಸಣ್ಣ ಕ್ರ್ಯಾಕ್ ಬಂದಿತ್ತು ಅಷ್ಟೇ. ಆದರೆ ಅವನ ಸಾಮರ್ಥ್ಯದ ಬಗ್ಗೆ, ಅವನ ಶಕ್ತಿಯ ಬಗ್ಗೆ ಅವನಿಗೆ ಅಗಾಧವಾದ ನಂಬಿಕೆ ಇತ್ತು. ಅದಕ್ಕೆ ತಾನು ಕಾಲಲ್ಲಿ ಇಟ್ಕೊಂಡು ಅದು ಮುರಿದೋಗಿದೆ ಅಂತ ಅಂದ್ಕೊಂಡಿದ್ದ. ಅದಕ್ಕೆ ಅವ್ರ ತಂದೆ ಮನೆಗೆ ಬಂದಾಗ ವಾಪಸ್ಸು ಅವ್ನು ಕರೆದು ತೋರಿಸಿದ್ದು, ಅಪ್ಪ ನಾನು ಇಲ್ಲಿ ನಿಂತ್ಕೊಂಡಿದ್ದೆ, ನೋಡಿದ್ದು ನಾನು ಈ ಥರ ಕಾಲಿಟ್ಟಿದ್ದೆ, ಇವಾಗ ನೋಡಿ ಒಡೆದೋಗಿದೆ ಅಂತ. ನಾವೆಲ್ಲರೂ ಹೌದು ಮಗನೇ, ನೀನು ಕಾಲಿಟ್ಟಿದ್ದಕ್ಕೆ ಆ ಥರ ಆಗಿದೆ ಅಂತ ಒಪ್ಕೊಬಿಟ್ವಿ. ಯಾಕೆ ಅವರ ಸಾಮರ್ಥ್ಯದ ಬಗ್ಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಬೇಕು ಹೇಳಿ? ನಂಬ್ಕೊಳ್ಳಿ ಬಿಡಿ, ಮುಂದೆ ಏನಾಗಬೇಕೋ ಅದು ಅವ್ರಿಷ್ಟ. ಆದರೆ ನಾವು ರಿಸ್ಟ್ರಿಕ್ಟ್ ಮಾಡೋದು ತಪ್ಪಲ್ವಾ?